ಗುರು, ನೀನು 1000 ಒಳ್ಳೆ ಕೆಲಸ ಮಾಡಿದ್ರು ಯಾರು ಅಪ್ರಿಷಿಯೇಟ್ ಮಾಡಲ್ಲ. ಆದರೆ ಒಂದೇ ಒಂದು ಮಿಸ್ಟೇಕ್ ಮಾಡು, ಎಲ್ಲರೂ ಕಲ್ತಂಡು ನಿನ್ನ ಮೇಲೆ ಎಸಿತಾರೆ. ಈ ಮಾತೇನು ಕೇಳ್ತಿದ್ದೀನಿ ಅಂದರೆ, LIC ವಿಷಯದಲ್ಲಿ ಇದೇ ಥರ ಆಗ್ತೈತೆ. 15 ಲಕ್ಷ ಕೋಟಿ ಸ್ಕ್ಯಾಮು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಂತ 300 ಪಟ್ಟು ಜಾಸ್ತಿ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ. ಹರ್ಷದ್ ಮೆಹ್ತಾ ಸ್ಕ್ಯಾಮಲ್ಲಿ ಏನಾಯಿತು, ಮಾರ್ಕೆಟು ಕ್ರಾಶ್ ಆಗೋಯ್ತು ಅದು ಕೇಳ್ತಿದ್ದಂಗೆ. ಇವಾಗ ಏನಾಯಿತು, ಮಾರ್ಕೆಟ್ ಏನು ರಿಯಾಕ್ಟೇ ಮಾಡ್ತಿಲ್ಲ. ಜನ ಏನಕ್ಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಲು. ಈಗ ನೀವು ಒಂದು ಗೋಲ್ಡ್ ಅಂಗಡಿಗೆ ಹೋಗ್ತೀರಾ, ಗೋಲ್ಡ್ನ ಪಾಲಿಷ್ ಮಾಡ್ಕೊಡ್ತೀನಿ ಅಂತ ಅಂಗಡಿಯವನ ಹತ್ರ ಕೇಳ್ತೀರಾ. ಅವನು 500 ರೂಪಾಯಿ ಚಾರ್ಜ್ ಮಾಡ್ತಾನೆ. ನಿಮ್ಮ ಗೋಲ್ಡ್ ಎಷ್ಟಾರ ವರ್ತಿರಲಿ, 1 ಲಕ್ಷ ರೂಪಾಯಿ ವರ್ತಿತ್ತು ಅಂದ್ರೆ 500 ರೂಪಾಯಿ ಚಾರ್ಜ್ ಮಾಡ್ಕೊಡು ಅಂತ ಕೇಳ್ತಾನೆ. ಆಗ ನೀವು ಅವ್ನ ರೆವಿನ್ಯೂ ಏನು ತೋರಿಸ್ತಾನೆ, 1,500,000 ರೂಪಾಯಿ ತೋರಿಸ್ಬಿಟ್ಟು 500 ರೂಪಾಯಿ ಪ್ರಾಫಿಟ್ ತೋರಿಸ್ತಾನೆ. ಅದೇ ಥರ ರಾಜೇಶ್ ಎಕ್ಸ್ಪೋರ್ಟ್ ಅವ್ರು ಮಾಡಿರೋದು. ಏನು ಮಾಡಿದ್ರು, ಅವ್ರು 15 ಲಕ್ಷ ಕೋಟಿ ಸೇಲ್ಸ್ ತೋರಿಸಿದ್ರು. ಆದರೆ ಸೆಬಿ ಏನು ಕೇಳ್ತು, ನೀನು ಏನು ಸರ್ವಿಸ್ ಚಾರ್ಜ್ ಕೊಟ್ಟಿದ್ಯೋ ಅದು ಮಾತ್ರ ನೀನು ಸೇಲ್ಸ್ ತೋರಿಸ್ಬೇಕಪ್ಪ, ಇದು ಸರಿ ಇಲ್ಲ ಅಂತು. ಸರಿ, ನಾನು 15 ಲಕ್ಷ ಕೋಟಿ ಮಾಡೋದು ಕರೆಕ್ಟ್ ಆಯಿತು, ನಾನು ಹಿಂಗೆ ತೋರಿಸಿದ್ರು ಅಂತ ಅವನು ಹೇಳ್ತಾರೆ. ರಾಜೇಶ್ ಎಕ್ಸ್ಪೋರ್ಟು ಸರಿ ಆಯಿತು, ನಿನ್ನ ಸಪ್ಲೈಯರ್ ಹತ್ರ ತಗೊಂಡಿರೋ ಬಿಲ್ ಕೊಡು, ನಿನ್ನ ಕಸ್ಟಮರ್ ಹತ್ರ ಮಾಡಿರೋ ಬಿಲ್ ಕೊಡು ಅಂತ ಕೇಳ್ತು. ಇವೆರಡು ಅವನ ಹತ್ರ ಇರಲಿಲ್ಲ, ಯಾಕೆಂದರೆ ಅವನು ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ, ಸುಮ್ಮನೆ ರೆವಿನ್ಯೂ ತೋರಿಸೋನೆ. ಸೊ ಇದು ತಪ್ಪೆ. ಇದು LIC ಐಡೆಂಟಿಫೈ ಮಾಡಬೇಕಾಗಿತ್ತು, ಮಾಡಲಿ. ಸಾವಿರಾರು ಒಳ್ಳೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೈತೆ. ಟೈಟಾನ್ ಆಗ್ಬೋದು, ECHAR ಮೋಟಾರ್ಸ್ ಆಗ್ಬೋದು, ಇನ್ನೂ ಸುಮಾರು ಕಂಪ್ನಿ ಇಂಡಿಯಾದಲ್ಲಿ ಸುಮಾರು 300-400 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡೈತೆ. ಸೊ ಇದೊಂದು ತಪ್ಪಾಗೈತೆ LIC ಕಡೆಯಿಂದ, ಅವ್ರು ತಿದ್ಕೊಳ್ಳೇಬೇಕು. ಆದರೆ LIC ಮುಳುಗೋಯ್ತಾ ಇವತ್ತೇ? ಇಲ್ಲ. 50 ಲಕ್ಷ ಕೋಟಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ LIC ಮಾಡ್ತಿರೋದು. ಅದರಲ್ಲಿ 2,000 ಕೋಟಿ ಕಳ್ಕೊಂಡ್ರೆ 0.01% ಆಗುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೈಪ್ ಎಲ್ಲ ಬೇಕಾಗಿರೋದು ರಿಯಲ್ ಫ್ಯಾಕ್ಟ್ಸ್. ಅದೇ ಥರ ಫ್ಯಾಕ್ಟ್ಸ್ ಬೇಕಂದರೆ ಈ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.